ನಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ ಒಂದು ವಾರದಿಂದ ದೇಶಾದ್ಯಂತ, ಕರ್ನಾಟಕನೂ ಒಳಗೊಂಡಂತೆ ದೇಶಾದ್ಯಂತ ಮೀಸಲಾತಿ ಹಟಾವೋ ಅಥವಾ ಮೀಸಲಾತಿಯನ್ನು ತೊಲಗಿಸಿ ಅನ್ನುವಂಥ ಒಂದು ಅಭಿಯಾನವನ್ನು ಈ ದೇಶದ ಒಂದಿಷ್ಟು ಜಾತಿ ಭಯೋತ್ಪಾದಕರು ಶುರು ಮಾಡಿದ್ದಾರೆ. ನಾನು ಅವ್ರನ್ನ ಜಾತಿ ಭಯೋತ್ಪಾದಕರು ಅಂತ ಕರಿತೇನೆ. ಯಾಕಂತ ಹೇಳಿದ್ರೆ, ಈ ದೇಶ ನಮ್ಮೆಲ್ರಿಗೂ ಗೊತ್ತಿದೆ, ಜಾತಿ ಅನ್ನೋದು ಕೆಲವರಿಗೆ ಬಂಡವಾಳ ಆದರೆ, ಜಾತಿ ಅನ್ನೋದು ಕೆಲವರಿಗೆ ಅವರ ಏನು ಬದುಕು ಮತ್ತು ಅವರು ಒಟ್ಟು ಅವಕಾಶಗಳನ್ನು ಕಸಿದುಕೊಳ್ಳುವಂಥ ಒಂದು ಭೂತವಾಗಿ ಪರಿಣಮಿಸಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸಾವಿರಾರು ವರ್ಷಗಳಿಂದ ಈ ಜಾತಿ ಅನ್ನುವಂಥ ಭೂತ ಈ ದೇಶದಲ್ಲಿರ್ತಕ್ಕಂಥ ದಲಿತರು ಮತ್ತು ಹಿಂದುಳಿದ ವರ್ಗಗಳು, ಅದರಲ್ಲೂ ಕೂಡ SC ST ಮತ್ತು OBC ಸಮುದಾಯಗಳಿಗೆ ಈ ಜಾತಿ ಅನ್ನೋದು ಭೂತವಾಗಿ ಕಾಡಿದೆ. ಆದರೆ ಈ ಜಾತಿಯನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಈ ಜಾತಿಯ ಹೆಸರಿನಲ್ಲೇ ದೇಶದ ಎಲ್ಲ ಸೌಲಭ್ಯಗಳನ್ನು ಮತ್ತು ಸಿಕ್ಕುವಂಥ ಎಲ್ಲ ಅವಕಾಶಗಳನ್ನು ಕಬಳಿಸೋದಕ್ಕೆ ಜಾತಿ ಒಂದು ವರವಾಗಿ ಇವತ್ತು ಯಾರು ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ ಅವ್ರಿಗೆ ಅದು ವರವಾಗಿದೆ. ಹಾಗಾಗಿ ಏನು ಸಾವಿರಾರು ವರ್ಷಗಳು ಶಿಕ್ಷಣದಿಂದ ವಂಚಿತರಾಗಿದ್ದವರು, ಅವಕಾಶಗಳಿಂದ ವಂಚಿತರಾಗಿದ್ದ ದಲಿತರು, ಇವತ್ತು ಅದು ಬಹಳ ಮುಖ್ಯವಾಗಿ ಸಂವಿಧಾನ ಬಂದ ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಮೀಸಲಾತಿಯ ಮುಖಾಂತರ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒಂದಿಷ್ಟು ಅವಕಾಶಗಳನ್ನು ಪಡ್ಕೊಳ್ಳೋದಕ್ಕೆ ಶುರುವಾಯಿತು. ಅದು ಕೂಡ ಬಹಳ ಮುಖ್ಯವಾಗಿ 80ರ ದಶಕದ ನಂತರ. ಯಾಕಂದರೆ 50ನೇ ಇಸ್ವಿಯಿಂದ 80ನೇ ಇಸ್ವಿವರೆಗೂ ಕೂಡ ನಿಜವಾಗ್ಲೂ ಹೇಳಬೇಕಾದ್ರೆ ಮೀಸಲಾತಿ ಎಷ್ಟರ ಮಟ್ಟಿಗೆ ಜಾರಿಯಾಗಬೇಕಾಗಿತ್ತು, ಎಷ್ಟರ ಮಟ್ಟಿಗೆ ಸಿಗಬೇಕಾಗಿತ್ತು ಅಷ್ಟು ಸಿಕ್ಕಿಲ್ಲ. 80ರ ನಂತರ ದಶಕದಲ್ಲಿ ನಿಜವಾಗ್ಲೂ ಹೇಳಬೇಕಾದ್ರೆ 80ರ ದಶಕದ ನಂತರ SC STಗಳಿಗೆ, 90ರ ದಶಕದ ನಂತರ ಹಿಂದುಳಿದ ಜಾತಿಗಳಿಗೆ ಈ ದೇಶದಲ್ಲಿ ಮೀಸಲಾತಿ ಒಂದಿಷ್ಟು ಸಿಗೋದಕ್ಕೆ ಶುರುವಾಯಿತು. ಅದರ ಪರಿಣಾಮ ಇವತ್ತೇನಾಗಿದೆ ಅಂದರೆ, ಈ ದಲಿತರ ಅಂದರೆ SC ST ಮತ್ತು OBCಗಳ ಪೈಕಿ ಇವತ್ತು ಒಂದಿಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಉನ್ನತ ವ್ಯಾಸಂಗ ಮಾಡುವಂಥ ಅವಕಾಶ ಸಿಕ್ಕಿದೆ. ಹಾಗೆ ಸರ್ಕಾರದ ಕೇಂದ್ರ ಮತ್ತು ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ನೌಕರಿ ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಬಹಳ ಮುಖ್ಯವಾಗಿ ಕಳೆದ ಒಂದು 10-15 ವರ್ಷಗಳಲ್ಲಿ ಈ ದೇಶದಲ್ಲಿ ಬದಲಾದಂಥ ಪರಿಸ್ಥಿತಿಯಲ್ಲಿ ಇವರ ಅಭಿವೃದ್ಧಿ ಆಗೋದನ್ನು ಸಹಿಸಕ್ಕಾಗದೇ ಇರತಕ್ಕಂಥ ಒಂದಿಷ್ಟು ಜಾತಿ ಭಯೋತ್ಪಾದಕರು ಮೀಸಲಾತಿಯಿಂದ ದೇಶ ಹಾಳಾಗ್ತಾ ಇದೆ, ಹಾಗಾಗಿ ಮೀಸಲಾತಿ ತೆಗೆದುಹಾಕಬೇಕು ಅಂತ ಹೇಳ್ತಾ ಇರುವಂಥ ಒಂದು ಕೂಗು ಬರ್ತದೆ. ಆದರೆ ನಾನು ಈ ಜಾತಿ ಭಯೋತ್ಪಾದಕರಿಗೆ ಕೇಳುವಂಥ ಪ್ರಶ್ನೆ ಏನಪ್ಪ ಅಂದರೆ, ದೇಶ ಹಿಂದುಳಿತಾ ಇದೆ ಅಥವಾ ಹಾಳಾಗೋದಂದರೆ ಅರ್ಥ ಏನು ಅಂತ. ಯಾಕಂದರೆ ಉದಾಹರಣೆಗೆ ಈ ದೇಶದಲ್ಲಿ 1901ನೇ ಇಸ್ವಿಯಲ್ಲಿ ಸಾಕ್ಷರತೆಯ ಪ್ರಮಾಣ ಇದ್ದಿದ್ದು ಕೇವಲ 6%. 1951ನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ಇದ್ದಿದ್ದು ಸಾಕ್ಷರತೆ ಕೇವಲ 16%. ಆದರೆ 1950ರ ನಂತರ ಸಂವಿಧಾನ ಬಂತಲ್ಲ, ಆ ಸಂವಿಧಾನ ಬಂದ ನಂತರ 2011ನೇ ಸೆನ್ಸಸ್, ಯಾಕಂದರೆ 21 ನಡೀಲಿಲ್ಲ, ಈಗ ನಡೀತಾ ಇದೆ. 2011 ಸೆನ್ಸಸ್ ಪ್ರಕಾರ ಈ ದೇಶದಲ್ಲಿ ಇವತ್ತು 74% ಸಾಕ್ಷರತೆ ಇದೆ. ಅಂದರೆ 16% ಇದ್ದಿದ್ದು ಸಾಕ್ಷರತೆ 74% ಆಗೋದು ದೇಶದ ಹಿಂದುಳುವಿಕೆಯ, ದೇಶದ ಅಭಿವೃದ್ಧಿಯ, ದೇಶದ ಅವನತಿಯ ಒಂದು. ಎರಡನೇದು, ಯಾವುದೇ ಒಂದು ಉದ್ಯೋಗ ಆಗಲಿ ಅಥವಾ ದೇಶದ ಅವಕಾಶಗಳಲ್ಲಾಗಲಿ ದಲಿತರಿಗೆ, ಹಿಂದುಳಿದ ಜಾತಿಗಳಿಗೆ ಅವಕಾಶಗಳೇ ಇರಲಿಲ್ಲ. ನಮ್ಮೆಲ್ರಿಗೂ ಗೊತ್ತಿದೆ, 90ರ ದಶಕದ ತನಕ ಕೋರ್ಟ್ಗಳಲ್ಲೂ ಕೂಡ SC STಗಳು ಬಿಟ್ಬಿಟ್ರೆ OBCಗಳಿಗೂ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಎಲ್ಲ ಕಡೆ ಒಂದಿಷ್ಟು ಅಲ್ಲಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಒಂದಿಷ್ಟು ರಾಜ್ಯ ಮತ್ತು ಕೇಂದ್ರದ ಬಹಳ ಮುಖ್ಯವಾಗಿ 3 ಮತ್ತು 4ನೇ ಅಂತ C ಮತ್ತು D ಗ್ರೂಪ್ಗಳಲ್ಲಿ ಒಂದಿಷ್ಟು ಕಾಣಿಸ್ಕೋತಾ ಇದ್ದಾರೆ, ಬೇರೆ ಕಡೆನೂ ಇದ್ದಾರೆ. ಅಂದರೆ ಇವರು ಯಾವಾಗ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಶುರುವಾಯಿತು, ಸಮಾಜದ ಅವಕಾಶಗಳನ್ನು ಬಳಸ್ಕೊಳ್ಳೋದಕ್ಕೆ ಶುರುವಾಯಿತು, ಯಾವತ್ತೂ ಒಂದು ಅಕ್ಷರ ಇಲ್ದಿರ್ತಕ್ಕಂಥವ್ರು, ಅವಕಾಶ ಇಲ್ದಿರ್ತಕ್ಕಂಥವ್ರು ಅವಕಾಶ ಪಡ್ಕೊಂಡಾಗ ಅದು ದೇಶದ ಅಭಿವೃದ್ಧಿಯೋ ಅಥವಾ ಅವನತಿಯೋ. ಅಂದರೆ ನಿಜವಾಗ್ಲೂ ಇವರಿಗೆ ದೇಶದ ಬಗ್ಗೆ ಕಾಳಜಿ ಇದ್ದಿದ್ರೆ, ಇವ್ರು ನಿಜವಾಗ್ಲೂ ದೇಶದ ಬಗ್ಗೆ ಅಭಿಮಾನ ಇದ್ದಿದ್ರೆ, ಒಂದು ಅಕ್ಷರ ಓದೋಕ್ಕೆ ಅವಕಾಶ ಇಲ್ಲದ ದಲಿತರು, ಹಿಂದುಳಿದ ಜಾತಿಗಳು, ಅವ್ರಿಗೆ ಇಷ್ಟ ಬಂದಂಥ ಉದ್ಯೋಗ ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥ SC ST ಮತ್ತು OBCಗಳು ಇವತ್ತೆಲ್ಲವನ್ನು ಪಡ್ಕೊಂಡಿದ್ದಾರೆ. ಅಂದರೆ ಇದು ಅಭಿವೃದ್ಧಿ ಆಗ್ತಾ ಇದೆ, ಇದು ದೇಶದ ಅಭಿವೃದ್ಧಿ, ದೇಶಕ್ಕೆ ಒಳ್ಳೆಯದಾಗುತ್ತೆ. ಯಾಕಂದ್ರೆ ನಮ್ಮ ಜೊತೆ ಇದ್ದವ್ರಿಗೆ ಅವಕಾಶ ಇರಲಿಲ್ಲ, ಎಲ್ರಿಗೂ ಅವಕಾಶ ಸಿಗ್ತಾ ಇದೆ, ದೇಶ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಅಂತ ಹೇಳಿ ಖುಷಿ ಪಡಬೇಕು. ಆದರೆ ಈ ಸ್ಯಾಡಿಸ್ಟ್ಗಳು ಈ ಅಭಿವೃದ್ಧಿಯನ್ನು ಸಹಿಸಕ್ಕಾಗದೆ, ಯಾಕಂದರೆ ಇವ್ರಿಗೆ ದೇಶ ಅನ್ನೋದು ಸುಳ್ಳು, ಇವ್ರಿಗೆ ದೇಶಾಭಿಮಾನ ಇದೆಲ್ಲವೂ ಸುಳ್ಳು. ಯಾಕಂದರೆ ನಾನು ಓಪನ್ ಚಾಲೆಂಜ್ ಆಗ್ತೀನಿ, ಇವತ್ತು ನೀವು ಯಾರು ಇವತ್ತು ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ, ನೀವು, ನಿಮ್ಮ ಮಕ್ಕಳು, ನಿಮ್ಮ ಅಪ್ಪ, ನಿಮ್ಮ ಚಿಕ್ಕಪ್ಪ, ನಿಮ್ಮ ದೊಡ್ಡಪ್ಪ, ಇವರೆಲ್ಲರೂ ಕೂಡ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ, ಬಹಳ ಮುಖ್ಯವಾಗಿ
ನವೋದಯ ವಿದ್ಯಾಲಯಗಳು, ರೆಸಿಡೆನ್ಷಿಯಲ್ ಸ್ಕೂಲ್ಗಳು, IIT, IIME, IAS, AIMS ಈ ಥರ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಸರ್ಕಾರದ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಇವರಿಗೆ ಉಚಿತ ಶಿಕ್ಷಣವನ್ನು ಕೊಟ್ಟು ಇವ್ರಿಗೆ ಓದಿಸಿದ್ರೆ, ಇವ್ರನ್ನ ಬುದ್ಧಿವಂತರು ಮಾಡಿದ್ರೆ, ಈ ದೇಶಕ್ಕೆ ಸೇವೆ ಮಾಡೋದು ಬಿಟ್ಟು ಅಲ್ಲೆಲ್ಲೋ ಅಮೆರಿಕ ಬೂಟ್ ನೆಕ್ಕಕ್ಕೆ ಹೋಗ್ತಾರೆ, ಅಲ್ಲೆಲ್ಲೋ ಪಾಶ್ಚಿಮಾತ್ಯ ಬೇರೆ ಬೇರೆ ಯುರೋಪ್ ಮತ್ತು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ಬೂಟ್ ನೆಕ್ತಾರೆ. ಅವರ ಈ ಮಾತು ಹೇಳಬಾರ್ದು, ಅವ್ರದ್ದೇನೋ ನೆಕ್ಕಕ್ಕೆ ಹೋಗ್ತಾರೆ. ಇವ್ರದ್ದು ದೇಶ ಪ್ರೇಮ ಅಂತೆ. ಆದರೆ ಇಲ್ಲಿ ದಲಿತರು, SC ST ಹಿಂದುಳಿದವರು ಈ ದೇಶದ ಸೌಲಭ್ಯಗಳನ್ನು ಪಡ್ಕೊಂಡು, ಈ ಸಮಾಜದ ಸೌಲಭ್ಯಗಳನ್ನು ಪಡ್ಕೊಂಡು, ಇದೇ ದೇಶದಲ್ಲಿ ಉಳ್ಕೊಂಡು ದೇಶವನ್ನು ಕಟ್ಟುವಂಥ ಕೆಲಸ ಮಾಡಿದ್ದೀವಿ. ಇದನ್ನು ಮೀಸಲಾತಿ ದೇಶ ಹಾಳು ಮಾಡಿದ್ದೀರಂತಲ್ಲ, ಇದನ್ನು ಯಾರು ಕೇಳುವಂಥ ಮಾತಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಇವತ್ತು ಉದ್ಯೋಗದಲ್ಲಿ, ಆ್ಯಕ್ಚುಲಿ ಸರ್ಕಾರಿ ಉದ್ಯೋಗದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಉದ್ಯೋಗ ಸೃಷ್ಟಿಯಾಗೋದು ಬರೀ 2%. ಅದು ಇವತ್ತು 0.6%ಗೆ ಬಂದು ನಿಂತಿದೆ, 0.6%ಗೆ ಬಂದು ನಿಂತಿದೆ. ಅಂದರೆ 99.4% ಉದ್ಯೋಗದ ಸೃಷ್ಟಿಯಾಗೋದೆಲ್ಲಪ್ಪ ಅಂದರೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿ. ಈ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿ ಇಲ್ಲಿ SC ST OBCಗಳಿಗೆ ಅವಕಾಶವೇ ಇಲ್ಲ. ಅಂದರೆ 99% ಅವಕಾಶಗಳು ನಿಮ್ಮ ಕೈಯಲ್ಲಿಟ್ಕೊಂಡು ಕೇವಲ 1% ಅವಕಾಶಗಳನ್ನು, ಅದರಲ್ಲೂ ಅರ್ಧಪಷ್ಟು ಅವಕಾಶಗಳನ್ನು ಬಳಸ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ಹೊಟ್ಟೆ ಕಿಚ್ಚುಪಡ್ತೀರಂದರೆ ನೀವು ದೇಶದ್ರೋಹಿಗಳು, ದೇಶ ಪ್ರೇಮಿಗಳು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನನಗನ್ಸುತ್ತೆ ಇದು SC ST OBC ಸಮುದಾಯಗಳು ಒಟ್ಟಿಗೆ ನಿಂತು ಮೀಸಲಾತಿಯನ್ನು, ಮತ್ತು ಇನ್ನೊಂದು ನನಗೂ ಅರಿವಿದೆ, ಅದು ಮೀಸಲಾತಿ ಇವತ್ತು ಅಪ್ರಸ್ತುತ ಆಗಿದೆ. ಯಾಕಂದರೆ ಮೀಸಲಾತಿ ಇರೋದು ಕೇವಲ ಸರ್ಕಾರಿ ಕ್ಷೇತ್ರದಲ್ಲಿ. ನಾನು ಹೇಳಿದಾಗೆ ಅದು ಅಪ್ಲೈ ಆಗೋದು ಬರೀ 0.6% ಉದ್ಯೋಗಗಳಿಗೆ ಮಾತ್ರ. ಇನ್ನು 99.4% ಉದ್ಯೋಗಗಳಿಗೆ ಅಥವಾ ಅವಕಾಶಗಳಿಗೆ ಅದು ಅಪ್ಲೈ ಆಗಲ್ಲ. ಹಾಗಾಗಿ ನನಗನ್ಸುತ್ತೆ ಇವತ್ತು ಅವರು ಮೀಸಲಾತಿ ಅಥವಾ ರಿಸರ್ವೇಷನ್ ಹಟಾವೋ ಅಂತ ಹೇಳಿದ್ರೆ, ಇವತ್ತು ನಾವು ಕೇಳಬೇಕಾಗಿದ್ದು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಲಾವೋ, ಪ್ರೈವೇಟ್ ಸೆಕ್ಟರಲ್ಲಿ ಮೀಸಲಾತಿ ಲಾವೋ ಅಂತ ಹೋರಾಟ ಮಾಡಬೇಕು ಹೊರತು ಮೀಸಲಾತಿ ಬಚಾವೋ ಅಂತಲ್ಲ. ಯಾಕಂದ್ರೆ ಮೀಸಲಾತಿ ಬಚಾವ್ ಮಾಡೋಕ್ಕೆ ಏನೂ ಇಲ್ಲ. ಯಾಕಂದರೆ ಈ ಮೀಸಲಾತಿಯನ್ನು ಇಲ್ಲಿವರೆಗೂ ನಮ್ಮ ನಾಳಿದ ಎಲ್ಲ ಸರ್ಕಾರಗಳು ನಾಶ ಮಾಡಿಟ್ಟಿದ್ದಾವೆ. ನಾನು ಹೇಳಿದಾಗೆ ಇವತ್ತು ಅದನ್ನು ಕೇವಲ 0.6% ತಂದು ನಿಲ್ಲಿಸಿದ್ದಾರೆ. ಹಾಗಾಗಿ ಈ ಇರುವ ಮೀಸಲಾತಿಯಲ್ಲಿ ಕೆಲವು ಜನರಿಗೆ ಅವಕಾಶ ಸಿಗ್ತದೆ, ಆದರೆ ಬಹಳ ಜನರಿಗೆ ಸಿಗ್ತಾ ಇಲ್ಲ. ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ಹೇಳ್ಬೇಕಾದ್ರೆ ಆ ರೀತಿ ಉದ್ಯೋಗ ಸಿಕ್ಕಿರೋದು, ಕರ್ನಾಟಕ ರಾಜ್ಯದಲ್ಲಿ SC STಗಳ ಜನಸಂಖ್ಯೆ ಇರೋದು 1,07,00,000. ಆದರೆ ಸರ್ಕಾರಿ ಉದ್ಯೋಗ ಸಿಕ್ಕಿರೋದು ಕೇವಲ 1,50,000 ಜನ ಅಷ್ಟೇ ಜನರಿಗೆ ಅವಕಾಶ ಸಿಕ್ಕಿರೋದು. ಆದರೆ ಇನ್ನೂ 1 ಕೋಟಿ ಜನ ಎಲ್ಲಿ, ಅವ್ರ ಕತೆ ಏನು? ಹಾಗಾಗಿ ಇವತ್ತು ಖಾಸಗಿ ಕ್ಷೇತ್ರದಲ್ಲೂ ಕೂಡ ನಾವು ಅವರು ಏನು ರಿಸರ್ವೇಷನ್ ಹಟಾವೋ ಅಂತ ಹೇಳಿದ್ರೆ, ನಾವು ಪ್ರೈವೇಟ್ ಸೆಕ್ಟ್ರಲ್ ರಿಸರ್ವೇಷನ್ ಲಾವೋ ಅಂತ ಹೋರಾಟವನ್ನು ನಾವು ಮಾಡಬೇಕಾಗಿದೆ, ಆ ಆಂದೋಲನವನ್ನು ಮಾಡಬೇಕಾಗಿದೆ. ಹಾಗಾಗಿ ನಾವು ಈ ದೇಶದ್ರೋಹಿಗಳನ್ನು, ಈ ಜಾತಿ ಭಯೋತ್ಪಾದಕರನ್ನು ತಿರಸ್ಕಾರ ಮಾಡ್ತಾ ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳೋ ಕೆಲಸ ಮಾಡಬೇಕು. ಖಂಡಿತ ಸಂತೋಷ್ ಹೆಗಡೆ ಅವರು ಕೂಡ ಅಷ್ಟೇ, ಅವರು ಕೂಡ ಸಮಾಜದ ಭಾಗ. ಅವರೇನು ಹೊರಗಿನಿಂದ ಅಥವಾ ಬೇರೆ ಗ್ರಹದಿಂದ ಬಂದವರಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂದರೆ, ಈ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೊತೆಗೆ ಏನನ್ನು ತಗೊಂಡು ಎಲ್ಲೋದ್ರೂ ಏನನ್ನು ತಗೊಂಡು ಹೋಗದೇ ಇದ್ದರೂ ಕೂಡ ತನ್ನ ಜಾತಿಯೊಂದು ಮಾತ್ರ ತಗೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಸಂತೋಷ್ ಹೆಗಡೆ ಅವರು ಅತ್ಯುನ್ನತ ಸ್ಥಾನಕ್ಕೆ ಹೋಗಿರ್ಬೋದು, ಅವರು ನ್ಯಾಯವಾದಿ ಆಗಿರ್ಬೋದು, ಬಟ್ ಸ್ಟಿಲ್ ಅವರು ಒಂದು ಜಾತಿಗೆ ಸೇರ್ತಾರೆ. ಇಲ್ಲಿ ಈ ದೇಶದಲ್ಲಿ ಏನಾಗಿದೆ ಅಂದರೆ, ನೀವು ಯಾವ ಜಾತಿಗೆ ಸೇರ್ತೀರಿ ಅಂತಂದ್ರೇನು, ಜಾತಿಯ ಕಾರಣಕ್ಕೆ ಲಾಭ ಪಡ್ಕೊಳ್ಳೋ ಜಾತಿಗೆ ಸೇರ್ತೀರಾ, ಜಾತಿಯ ಕಾರಣಕ್ಕೆ ನಷ್ಟ ಅನುಭವಿಸೋ ಜಾತಿಗೆ ಸೇರ್ತೀರಾ ಅನ್ನೋ ಪ್ರಕ್ರಿಯೆಯಲ್ಲಿ ನೀವೆಲ್ಲಿ ಸೇರ್ತೀರ ಅನ್ನೋದ್ರ ಮೇಲೆ ನಿಮ್ಮ ಮನಸ್ಥಿತಿಗಳು ಬದಲಾಗ್ತದೆ. ಹಾಗಾಗಿ ಸಂತೋಷ್ ಹೆಗಡೆ ಅವರು ಕೂಡ ಜಾತಿಯನ್ನು ಬಂಡವಾಳವನ್ನಾಗಿ, ಕ್ಯಾಪಿಟಲ್ ಆಗಿ ಮಾಡ್ಕೊಂಡಿರ್ತಕ್ಕಂಥ ಜಾತಿಗೆ ಬಂದಿರೋದ್ರಿಂದ ಅವ್ರಿಗೆ ಮೀಸಲಾತಿ ಕೆಟ್ಟಿದೆ ಅನಿಸುತ್ತೆ ಸಹಜವಾಗಿ. ಯಾಕಂದರೆ ಅದು ಅವ್ರ ಸಮುದಾಯಕ್ಕೆ ಅದರಿಂದ ಏನೂ ಇಲ್ವಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಅವ್ರ ಸಮುದಾಯಕ್ಕೂ ಮೋಸನೂ ಆಗಲ್ಲ. ಆದರೆ ಅವ್ರ ಭ್ರಮೆ ಏನಪ್ಪ ಅಂದರೆ, ಬೇರೆಯವ್ರಿಗೆ ಅವಕಾಶ ನಮ್ಮದು ಕಿತ್ಕೋತಾರನ್ನಲ್ಲ, ಬೇರೆಯವರು ನಮ್ಮ ಸಮಾನಕ್ಕೆ ಬರಬಾರ್ದು. ಸೊ ಅದನ್ನೇ ನಾವು ಬ್ರಾಹ್ಮಣವಾದ, ಮನುವಾದ ಅಂತ ಕರೆಯೋದು. ಈ ಬ್ರಾಹ್ಮಣವಾದ, ಮನುವಾದ ಇದೆಯಲ್ಲ, ನೀವು ಎಂಥ ವ್ಯಕ್ತಿನೇ ಆಗಿರಲಿ, ಯಾವ ಮಟ್ಟಕ್ಕೆ ಹೋಗಲಿ, ಅದು ನಿಮ್ಮನ್ನು ಈ ದೇಶದಲ್ಲಿ ಬಿಡೋದಿಲ್ಲ. ಅದಕ್ಕೆ ಸಾಕ್ಷಿ ಸಂತೋಷ ಹೆಗಡೆ.